ಹೋಗ್ಬೋದು. ಜಸ್ಟ್ ಒಂದು ಟೋಟಲ್ 8 ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಇಬ್ರು ಮೂವರ್ ಹೋಗಿದ್ಬಿಟ್ರೆ ಏನು ಅಷ್ಟೊಂದ್ರಿಂದ ನೋಡಿ ಅಥವಾ ಗೂಗಲ್ ಫೋಟೋಸ್ ಅಲ್ಲಿ ನೋಡಿ ಇದು ಶಿವಲಿಂಗ ಫುಲ್ ಕೊಟ್ಟಿದ್ರು. ಸೊ ಅದು ನಿಜಾನೇ. ಮೇಲೆ ಯಾವುದೇ ರೀತಿಯಾದಂತ ವೀಕ್ ಡೇಸ್ ಅಲ್ಲಿ ಇರ್ತಿರೋ ಜನ ತುಂಬಾ ಕಮ್ಮಿ ಇದ್ರು. ಸೊ ಪಾಪ ಅವರಿಗೆ ಪ್ಲಾನ್ ಚೇಂಜ್ ಮಾಡಿ ಹೊಸೂರ್ ಕಡೆ ಹೊರಟಿದ್ವಿ. ಯಾಕೆ ಅಂದ್ರೆ ಹಿಂಗೇರಲ್ಲಿ ಸ್ಟಕ್ ಆಗಿರೋದ್ರಲ್ಲಿ ಬೇರೆ ಏನಾದ್ರು ಇಶ್ಯೂ ಆದ್ರೆ ಯಾಕೆ ಸುಮ್ಮನೆ ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಮಲ್ಲಪ್ಪ ಕೊಂಡಗೆ ಹೋಗ್ತಿದ್ದೀನಿ. ಸೊ ಈ ಜಾಗದ ಏನು ವಿಶೇಷ ಅಪ್ಪ ಅಂದರೆ ಇದನ್ನ 3 ಸ್ಟೇಟ್ಸ್ ಕಾನ್ಫ್ಲುಯೆನ್ಸ್ ಅಂತ ಕರೀತಾರೆ. ಅಂದರೆ 3 ರಾಜ್ಯಗಳ ಸಂಗಮ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಬೆಟ್ಟ 3 ಸ್ಟೇಟ್ಸ್ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಬರುತ್ತೆ. ಆ್ಯಂಡ್ ಇದು ಕುಪ್ಪಂ ಲಿಮಿಟ್ಗೆ ಸೇರುತ್ತೆ. ಸೊ ಈ ಬೆಟ್ಟದಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆಮೇಲೆ ಇನ್ನೂ ಒಂದು ಏನು ಸ್ಪೆಷಾಲಿಟಿ ಅಂದರೆ ನಾವು ಬೆಂಗಳೂರಿಂದ ಈ ಬೆಟ್ಟ ರೀಚ್ ಆಗಬೇಕಾದ್ರೆ ಒಂದು ದಿನಕ್ಕೆ 3 ಸ್ಟೇಟ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ. ಅಂದರೆ ಜಸ್ಟ್ ಅ ಸ್ಪ್ಯಾನ್ ಆಫ್ 2.5 hours ಜರ್ನಿಲಿ 3 ಸ್ಟೇಟ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಈ ಬೆಟ್ಟ ಕರ್ನಾಟಕ ಸ್ಟೇಟ್ಗೆ ಸೇರುತ್ತೆ. ಬಟ್ ಈ ಬೆಟ್ಟ ಹತ್ತೋ ರೋಡ್ ಅಂದರೆ ಸ್ಟಾರ್ಟಿಂಗಲ್ಲಿ ಹತ್ತೋ ರೋಡ್ ಆಂಧ್ರಗೆ ಸೇರ್ಪಡೆ ಆಗುತ್ತೆ. ಅದಕ್ಕೂ ಮುಂಚೆ ಬರೋ ರೋಡ್ ಎಲ್ಲ ತಮಿಳ್ನಾಡುಗೆ ಸೇರುತ್ತೆ. ಸೊ 3 ಸ್ಟೇಟ್ಸ್ಗೂ ಸೇರುವಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಈ ಪ್ಲೇಸ್ ಬೆಂಗಳೂರಿಂದ ಒಂದು 130 ಕಿಲೋಮೀಟರ್ಸ್ ಆಗ್ಬೋದು. ನಾವು ಬೆಳಿಗ್ಗೆ ಸುಮಾರು 7:30ಕ್ಕೆ ಬಿಟ್ವಿ. ಸೊ ನಮ್ಮ ಡೆಸ್ಟಿನೇಷನಿಂದ ಇನ್ನೇನು ಒಂದು 30 ಕಿಲೋಮೀಟರ್ಸ್ ಹಿಂದೆ ಇದ್ದೀವಿ ಇವಾಗ. ಆಮೇಲೆ ಇಲ್ಲಿ ಎಲ್ಲರೂ ಯೂಶಲ್ ಆಗಿ ಸನ್ರೈಸ್ ನೋಡೋಕ್ಕೆ ಅಂತ ಬರ್ತಾರೆ. ಬಟ್ ಸನ್ರೈಸ್ ನೋಡ್ಬೇಕಂದ್ರೆ ನೀವು ಬೆಳಿಗ್ಗೆ 6ರಿಂದ 6:30 ಅಷ್ಟರಲ್ಲಿ ಬೆಟ್ಟದ ಮೇಲೆ ಇರಬೇಕು. ಬಟ್ ಇವತ್ತು ನಾವು ಜಸ್ಟ್ ಒಂದು ಸಂಡೇ ರೈಡ್ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಸೊ ಬನ್ನಿ ಮುಂದೆ ಹೆಂಗಿರುತ್ತೆ ಅಂತ ನೋಡೋಣ. ನಾವಿವಾಗ ಬೆಟ್ಟದ ಎಂಟ್ರೆನ್ಸ್ನ ರೀಚ್ ಆದ್ವಿ. ಸೊ ಇಲ್ಲಿಂದ ಇನ್ನು 3 ಕಿಲೋಮೀಟರ್ಸ್ ಇದೆ ಅನ್ಕೊಂತೀನಿ ಹಿಲ್ ಟಾಪ್ಗೆ. ಸೊ ರೋಡ್ ಎಲ್ಲ ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ವೀಕೆಂಡಲ್ಲಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಥವಾ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ಆರಾಮಾಗಿ ಒಂದೇ ದಿನದಲ್ಲಿ ಈ ಜಾಗಕ್ಕೆ ಬಂದು ಹೋಗ್ಬೋದು. ಜಸ್ಟ್ ಒಂದು ಟೋಟಲ್ 8 hours ಜರ್ನಿ ಆಗುತ್ತೆ, ಅಂದರೆ 2-way ಜರ್ನಿ ಇನ್ಕ್ಲೂಡಿಂಗ್ ಬ್ರೇಕ್ ಟೈಮ್. ಸೊ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರಿಂದ ಜಸ್ಟ್ 100 to 130 ಕಿಲೋಮೀಟರ್ಸ್ ಆಗುತ್ತೆ. ಇಟ್ ಡಿಪೆಂಡ್ ಆಗುತ್ತೆ ಅಂದರೆ ನೀವು ಯಾವ ಪಾರ್ಟ್ ಆಫ್ ಬೆಂಗಳೂರಿಂದ ಬರ್ತಿದ್ದೀರಾ ಅಂತ. ಸೊ ಅದ್ರ ಮೇಲೆ ±20 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಅಥವಾ ಕಮ್ಮಿ ಕಿಲೋಮೀಟರ್ಸ್ ಆಗುತ್ತೆ. ನೀವು ಫ್ಯಾಮಿಲಿ ಜೊತೆ ಕಾರಲ್ಲಿ ಬಂದು ಹೋಗ್ಬೋದು ಅಥವಾ ನಮ್ಮ ಥರ ರೋಡ್ ಟ್ರಿಪ್ ಬೈಕಲ್ಲೂ ಬಂದು ಫ್ರೆಂಡ್ಸ್ ಜೊತೆ ಹೋಗ್ಬೋದು. ಆಮೇಲೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ತಮಿಳ್ನಾಡು ನಿಮಗೆಲ್ಲ ಗೊತ್ತೇ ಇದೆ. ಸೊ ರೋಡು ತುಂಬ ಚೆನ್ನಾಗಿದೆ. ಸೊ ಎಲ್ಲೂ ನಿಮಗೆ ಸ್ಟ್ರೈನ್ ಅಥವಾ ಆ ಥರ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಸ್ಟ್ರೆಚ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಹಿಲ್ ಟಾಪ್ ಕಾಣ್ತಿದೆ. ಸೊ ಅಲ್ಲಿ ಮೇಲೆ ಶಿವಲಿಂಗ ಕೂಡ ಇದೆ. ನಾನು ಗೂಗಲಲ್ಲಿ ಫೋಟೋಸ್ ಎಲ್ಲ ನೋಡಿದ್ದೆ ಇಲ್ಲಿ ಬರೋಕ್ಕೆ ಮುಂಚೆ. ಸೊ ಇವಾಗ ಆಲ್ಮೋಸ್ಟ್ ಹಿಲ್ ಟಾಪ್ ರೀಚ್ ಆದ್ವಿ. ಆಮೇಲೆ ಜನ ಇವತ್ತೇನು ಅಷ್ಟೊಂದು ಇಲ್ಲ ಅನ್ಸುತ್ತೆ. ಇವತ್ತು ಕೂಡ ಅಷ್ಟೊಂದು ಜನ ಏನು ಕಾಣಿಸ್ಲಿಲ್ಲ. ಸೊ ಆಪೋಸಿಟ್ ಡೈರೆಕ್ಷನಲ್ಲೂ ಒಂದು 2-3 ಹೋಗಿದ್ಬಿಟ್ರೆ ಏನು ಅಷ್ಟೊಂದು ಜನ ಕಾಣಿಸ್ಲಿಲ್ಲ. ಸೊ ಇವತ್ತು ನೋಡೋಣ ಮೇಲೆ ಎಷ್ಟು ಜನ ಇರ್ತಾರೆ, ಫುಲ್ಲು ಕ್ರೌಡ್ ಆಗಿರುತ್ತಾ ಅಥವಾ ಜನ ಇರಲ್ವಾ ಏನು ಎತ್ತ ಅಂತ. ಸೊ ಕ್ರೌಡ್ ಆಗಿ ಇರಬಾರ್ದು ಅಂದ್ಕೊತೀನಿ, ಯಾಕಂದರೆ ನಮಗೆ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಪ್ಲೇಸ್ನ ತುಂಬ ಜನ ಇದ್ದರೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಹೆಂಗಿದೆ ಬೆಟ್ಟದ ಮೇಲೆ ಅಂತ. ಸೊ ಇಲ್ಲಿನ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ. ದೇವಸ್ಥಾನ ನೀವು ನೋಡ್ತಿರ್ಬೋದು, ದೇವಸ್ಥಾನ ಕಾಣಿಸ್ತಿದೆ. ಸೊ ಯಾವುದೋ ಒಂದು ಬೈಕ್ ಗ್ಯಾಂಗ್ ಕೂಡ ಬಂದಿದೆ. ಸೊ ನಾವು ಬೈಕ್ನ ಇಲ್ಲಿ ಪಾರ್ಕ್ ಮಾಡೋಣ. ಸೊ ಇಲ್ಲಿಂದ ಮೇಲೆ ಹತ್ರ ವಾಕ್ ಹತ್ತಬೇಕು ಅಂತ ಅನಿಸುತ್ತೆ.
ಸೊ ಅಲ್ಲಿ ಮೇಲೆ ನಾನು ಆಗಲೇ ಹೇಳ್ದಂಗೆ ಶಿವಲಿಂಗ ಇದೆ, ಅದು ತುಂಬ ಚೆನ್ನಾಗಿದೆ ಕೂಡ. ಸೊ ಬನ್ನಿ ನೋಡೋಣ. ಸೊ ನಾನು ಇವಾಗ ಬೈಕ್ ಪಾರ್ಕ್ ಮಾಡಿರೋ ಕಡೆಯಿಂದ ನಿಮಗೆ ವ್ಯೂ ತೋರಿಸ್ತಿದ್ದೀನಿ. ಸೊ ಇಲ್ಲಿಂದ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ತಮಿಳ್ನಾಡು, ಎದುರುಗಡೆ ಕರ್ನಾಟಕ, ರೈಟ್ ಹ್ಯಾಂಡ್ ಸೈಡ್ ಆಂಧ್ರ. ಸೊ ನಾನು ಇನ್ನೂ ಬೆಟ್ಟದ ಮೇಲೆ ಹೋಗಿಲ್ಲ. ಸೊ ಅಲ್ಲಿಗೆ ಮೇಲೆ ಹೋಗಬೇಕು, ಬೆಟ್ಟದ ಮೇಲೆ. ಸೊ ಅದು ಟಾಪ್, ಅದು ಅಲ್ಲಿ ನಿಮಗೆ ಶಿವಲಿಂಗ ಇದೆ. ನೀವು ಗೂಗಲ್ ಪಿಕ್ಚರ್ಸಲ್ಲೆಲ್ಲ ನೋಡ್ಬೋದು. ಸೊ ಅಲ್ಲಿ ಹಿಲ್ ಟಾಪ್ ಇರೋದು. ಸೊ ಇವಾಗ ಮೇಲೆ ಹೋಗೋಣ ಬನ್ನಿ. ಹತ್ತೋ ಜಾಗ ಫುಲ್ಲು ಸ್ಟೀಪ್ ಆಗಿದೆ. ಸೊ ನೋಡಿಕೊಂಡು ಹುಷಾರಾಗಿ ಹತ್ತಬೇಕು, ಜಾರ್ಬೋದು. ಸೊ ಹುಷಾರಾಗಿ ಹತ್ತಬೇಕು. ಇಲ್ಲಿಂದ ಒಂದು ಹತ್ರ ಒಂದು 500 ಮೀಟ್ರ್ ಮೇಲೆ ಹತ್ತಬೇಕು. ಇವಾಗ ಫುಲ್ಲು ಟಾಪ್ಗೆ ಬಂದ್ವಿ. ನಾನು ದೂರದಿಂದ ನೋಡಿ ಅಥವಾ ಗೂಗಲ್ ಫೋಟೋಸಲ್ಲಿ ನೋಡಿ ಇದು ಶಿವಲಿಂಗ ಫುಲ್ಲು ಬಂಡೇಲ್ ಮಾಡಿದ್ದಾರೆ ಅಂದ್ಕೊಂಡೆ. ಸೊ ಇಲ್ಲಿ ಬಂದು ನೋಡಿದ್ರೆ ಈ ಮೆಟಲ್ ಮೆಶಲ್ಲಿ ಮಾಡಿದ್ದಾರೆ. ಸೊ ಇದು ಫುಲ್ಲು ಮೆಶಲ್ಲಿ ಬಿಲ್ಡ್ ಮಾಡಿರೋದು, ಮೆಟಲ್ ಮೆಶಲ್ಲಿ ಬಿಲ್ಡ್ ಮಾಡಿರೋದು ಶಿವಲಿಂಗನ. ಸೊ ಇದಕ್ಕೆ ಮೇಲೆ ಹತ್ತೋ ಥರ ಮಾಡಿದ್ದಾರೆ, ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ ಇಲ್ಲಿ. ಅದಾದಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ತ್ರಿಶೂಲ ಕೂಡ ಇದೆ, ನೀವು ನೋಡ್ಬೋದು. ನಾವಿವಾಗ ಬೆಂಗಳೂರಿಗೆ ವಾಪಸ್ ಹೊರಟ್ವಿ. ಆಮೇಲೆ 1-2 hours ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ತಮ್ನೇಲ್ಗೆ ಅಂತ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಆಮೇಲೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಗೂಗಲ್ ರಿವ್ಯೂಸ್ನ ನೋಡಿದ್ದೆ. ಇಲ್ಲಿ ಬೆಟ್ಟದ ಮೇಲೆ ಯಾವುದೇ ಶಾಪ್ಸ್ ಇರಲ್ಲ. ಸೊ ವಾಟರ್ ಮತ್ತು ಸ್ನ್ಯಾಕ್ಸ್ ಏನಾದರೂ ಬೇಕಿದ್ರೆ ನೀವು ಮುಂಚೆನೇ ಕ್ಯಾರಿ ಮಾಡಿ ಅಂತ ಎಷ್ಟೊಂದು ಜನ ರಿವ್ಯೂ ಕೊಟ್ಟಿದ್ರು. ಸೊ ಅದು ನಿಜಾನೇ, ಮೇಲೆ ಯಾವುದೇ ರೀತಿಯಾದಂಥ ಶಾಪ್ಸ್ ಇಲ್ಲ. ಸೊ ನಾನು ಸೇಫರ್ ಸೈಡ್ ಇರಲಿ ಅಂತ ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಿದ್ದೆ. ಬಟ್ ನಾವು 4 ಮೆಂಬರ್ಸ್ ಇದ್ವಿ. ಸೊ ನಾವು ತಂದಿದ್ದ ವಾಟರ್ ಸಾಕಾಗಲಿಲ್ಲ. ಆದರೆ ಇವತ್ತು ಅಲ್ಲಿ ಒಬ್ಬರು ಆಂಟಿ ಮತ್ತು ಅಂಕಲ್ ವಾಟರ್, ಕೂಲ್ ಡ್ರಿಂಕ್ಸ್ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸೆಲ್ ಮಾಡ್ತಿದ್ರು. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅವರು ಸೆಲ್ ಮಾಡ್ತಿದ್ರು ಅನಿಸುತ್ತೆ. ಸೊ ಅದರಿಂದ ನಮಗೆ ವಾಟರ್ ಬಾಟಲ್ ಸಿಕ್ತು. ಬಟ್ ವೀಕ್ ಡೇಸಲ್ಲಿ ಅವರು ಇರೋದು ಡೌಟೇ ಅನಿಸುತ್ತೆ. ಆ್ಯಂಡ್ ನಾನು ಅವ್ರನ್ನ ಕೇಳೋದು ಮರ್ತೋದೆ, ವೀಕ್ ಡೇಸಲ್ಲಿ ಇರ್ತಿರೋ ಇಲ್ವೋ ಅಂತ. ಬಟ್ ನನಗೇನು ವೀಕ್ ಡೇಸಲ್ಲಿ ಅವರು ಇರೋದು ಡೌಟೇ. ಯಾಕಂದರೆ ಇವತ್ತು ವೀಕೆಂಡ್ ಆಗಿದ್ರು ಕೂಡ ಜನ ತುಂಬ ಕಮ್ಮಿ ಇದ್ದರು. ಸೊ ಪಾಪ ಅವರಿಗೆ ಇಂಥ ವೀಕೆಂಡ್ ಟೈಮಲ್ಲೇ ಒಳ್ಳೆ ಸೇಲ್ ಆಗ್ತಿಲ್ಲ. ಸೊ ಈ ಟೈಮಲ್ಲೇ ಇಷ್ಟೊಂದು ಸೇಲ್ ಕಮ್ಮಿ ಇದ್ದರೆ ಸೊ ವೀಕ್ ಡೇಸಲ್ಲಂತೂ ಜನ ಬರ್ತಾರೋ ಇಲ್ವೋ ಅಂತ ಗೆಸ್ ಮಾಡೋಕ್ಕೆ ಕೂಡ ಆಗಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಷ್ಟೇ, ನೀವು ಮುಂಚಿತವಾಗಿ ವಾಟರ್ ಕ್ಯಾರಿ ಮಾಡೋದು ಬೆಸ್ಟು. ಆಮೇಲೆ ಪ್ಲೀಸ್ ಯಾರು ಮೇಲೆ ಲಿಟರ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಪ್ಲಾಸ್ಟಿಕ್ಸ್ನ ಯಾರು ಮೇಲೆ ಎಸ್ದು ಬರಬೇಡಿ. ನೀವು ಈ ವಿಡಿಯೋಲಿ ನೋಡ್ದಂಗೆ ಮೇಲೆ ಒಂದು ಪ್ಲಾಸ್ಟಿಕ್ ಕೂಡ ಇರಲಿಲ್ಲ. ಮೇಲೆ ಜಾಗ ಅಂತೂ ತುಂಬ ಕ್ಲೀನಾಗಿತ್ತು. ಆಮೇಲೆ ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನನಗಂತೂ ತುಂಬ ರಿಫ್ರೆಶಿಂಗ್ ಆಗಿತ್ತು. ಸೊ ನಮ್ಮ IT ಫೀಲ್ಡಲ್ಲಂತೂ ಟೈಮ್ ಸಿಗೋದೇ ಕಮ್ಮಿ. ಸೊ ಅಂಥದ್ರಲ್ಲಿ ನಾವು ಲಾಂಗ್ ಟ್ರಿಪ್ಸ್ ಅಂತೂ ಪ್ಲ್ಯಾನ್ ಮಾಡೋಕ್ಕೆ ಆಗಲ್ಲ. ಸೊ ಇಂಥ ಒಂದು ಸಣ್ಣ ಟ್ರಿಪ್ಸ್ ಅಥವಾ ಶಾರ್ಟ್ ಟ್ರಿಪ್ಸ್ ಮಾಡಿದ್ರೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ನಮ್ಮ IT ಜೀವನನೇ ಅಷ್ಟು. ಸೊ ಟೈಮ್ ಸಿಗೋಲ್ಲ, ಸಿಗೋ ಟೈಮ್ನ ಯೂಸ್ ಮಾಡಿಕೊಂಡು ನಾವಿಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇದು ಜಸ್ಟ್ ಒಂದು ಡೇ ಟ್ರಿಪ್ ಅಥವಾ ಜಸ್ಟ್ ಹಾಫ್ ಎ ಡೇ ಟ್ರಿಪ್ ಆಗಿರುತ್ತೆ. ಸೊ ನಾನು ಎಲ್ರಿಗೂ ಈ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನು ತಗೊಂಡಿದ್ದು ಏತರ್ ಗಾಡಿ ಅಲ್ವಾ. ಸೊ ಇವನು ಯಾಕೆ
ಇದು KTM ಓಡಿಸ್ತಿದ್ದೇನೆ ಅಂತ. ಆ್ಯಕ್ಚುಲಿ ಇದು ನನ್ನ ಪ್ರಾಪರ್ ಬೈಕು. ಸೊ ಇದರಲ್ಲೇ ನನ್ನ ಇನ್ಮೇಲೆ ಜಾಸ್ತಿ ನೋಡ್ತಿರ್ತೀರ. ಸೊ ನಾನು ಅಡ್ವೆಂಚರ್ಗೆ ಅಂತಲೇ ಈ ಬೈಕ್ ತೊಗೊಂಡಿರೋದು. ಇದು ಆ್ಯಕ್ಚುಲಿ ಹೊಸದೇ, ಬಟ್ ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಶೋರೂಮಿಂದ ಡೆಲಿವರಿ ತೊಗೊಬೇಕಾದ್ರೆ. ಸೊ ಇದು ಆಲ್ಮೋಸ್ಟ್ ನಾನು ಈ ಗಾಡಿ ತೊಗೊಂಡು 6 months ಆಗಿದೆ. ಆ್ಯಂಡ್ ಈ ಗಾಡಿನ ನಾನು ಪ್ರೀತಿಯಿಂದ ಕುರಾಮ ಅಂತ ಕರಿತೀನಿ, ಯಾಕಂದರೆ ನಾನು ನರುಟೋ ಸೀರೀಸ್ ಒಂದು ದೊಡ್ಡ ಫ್ಯಾನು. ಸೊ ಇದಕ್ಕೆ ಕುರಾಮ ಅಂತ ನೇಮ್ ಮಾಡಿದ್ದೀನಿ. ಸೊ ಇದು KTM 390 ಅಡ್ವೆಂಚರ್ ಎಕ್ಸ್. ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು 373cc ಸಿಂಗಲ್ ಸಿಲಿಂಡರ್ 4-stroke ಇಂಜಿನ್. ಸೊ ಪವರ್ ಡೆಲಿವರಿ ಬಂದ್ಬಿಟ್ಟು 43.5 bhp ಮತ್ತು ಟಾರ್ಕ್ ಬಂದ್ಬಿಟ್ಟು 37 Nm ಟಾರ್ಕ್. ಸೊ ನನ್ನ ಇನ್ಮೇಲೆ ಈ ಬೈಕ್ ಜೊತೆ ಜಾಸ್ತಿ ನೋಡ್ತಿರ್ತೀರಾ. ಸೊ ಇದನ್ನ ನಾನು ಟ್ರಾವೆಲ್ ಮಾಡೋಕೆ ಅಂತಾನೆ ತಗೊಂಡಿದ್ದು. ಇವಾಗ ಒಂದು ಪ್ರಾಬ್ಲಮ್ ಆಗಿದೆ. ನನ್ನ ಫ್ರೆಂಡ್ ಸಲ್ಮಾನ್ದು ರಾಯಲ್ ಎನ್ಫೀಲ್ಡ್ ಅಂಟಾರ್ ಬೈಕಲ್ಲಿ ಇವಾಗ ಗೇರ್ ಶಿಫ್ಟಿಂಗ್ ಪ್ರಾಬ್ಲಮ್ ಆಗಿದೆ. ಗೇರ್ ಲಿವರ್ ಸೆಕೆಂಡ್ ಗೇರ್ಗೆ ಸ್ಟಕ್ ಆಗಿದೆ, ಡೌನ್ ಶಿಫ್ಟ್ ಅಥವಾ ಅಪ್ ಶಿಫ್ಟ್ ಆಗ್ತಿಲ್ಲ. ಸೊ ಈ ಇಶ್ಯೂ ಆಗಿರೋದ್ರಿಂದ ನಾವು ಪ್ಲಾನ್ ಚೇಂಜ್ ಮಾಡಿ ಹೊಸೂರ್ ಕಡೆ ಹೊರಟಿದ್ವಿ. ಯಾಕೆ ಅಂದರೆ ಲೋಕಲ್ ಮೆಕ್ಯಾನಿಕ್ ಹತ್ರ ಗಾಡಿ ಚೆಕ್ ಮಾಡಿಸಿದ್ವಿ. ಅವರು ಫುಲ್ ಇಂಜಿನ್ ರಿಮೂವ್ ಮಾಡಿ ನೋಡಬೇಕು ಅಂತ ಹೇಳಿದ್ರು, ವಿಚ್ ಇಸ್ ರಿಸ್ಕ್. ಸೊ ನೀವು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ಗೆ ಹೋಗೋದು ಬೆಸ್ಟು ಅಂತ ಸಜೆಸ್ಟ್ ಮಾಡಿದ್ರು. ಆಮೇಲೆ ನಾವು ಗೂಗಲಲ್ಲಿ ನಿಯರ್ ಬೈ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಸರ್ಚ್ ಮಾಡಿದಾಗ ಅದು ತೋರಿಸಿದ ಬರೀ ಒಂದೇ ಸರ್ವಿಸ್ ಸೆಂಟರ್, ಅದು ಹೊಸೂರ್. ಇನ್ನು ಮಿಕ್ಕಿದ್ದೆಲ್ಲ ಬರೀ ಬೆಂಗಳೂರಲ್ಲಿ ಇದೆ. ಆ್ಯಂಡ್ ಬೆಂಗಳೂರು ನಾವಿರೋ ಜಾಗದಿಂದ ಇನ್ನು 85 kilometers ಇದೆ, ಆ್ಯಂಡ್ ಹೊಸೂರ್ 35 kilometers ಇತ್ತು. ಸೊ ನಾವು ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಪ್ಲಾನ್ ಚೇಂಜ್ ಮಾಡಿ ಹೊಸೂರ್ ಕಡೆ ಹೊರಟಿದ್ದೀವಿ. ಯಾಕೆ ಅಂದರೆ ಸೆಕೆಂಡ್ ಗೇರಲ್ಲಿ ಸ್ಟಕ್ ಆಗಿರೋದ್ರಿಂದ 85 kilometers ರೈಡ್ ಮಾಡಿದ್ರೆ ಇಂಜಿನ್ ಮೇಲೆ ಜಾಸ್ತಿ ಸ್ಟ್ರೆಸ್ ಬಿದ್ದು ಹೀಟ್ ಆಗಿ ಬೇರೆ ಏನಾದರೂ ಇಶ್ಯೂ ಆದರೆ ಯಾಕೆ ಸುಮ್ಮನೆ ಅಂತ. ನಾವಿವಾಗ ಹೊಸೂರ್ ಸರ್ವಿಸ್ ಸೆಂಟರ್ ರೀಚ್ ಆದ್ವಿ. ನನ್ನ ಫ್ರೆಂಡ್ ಗಾಡಿ ತಗೊಂಡು ಹೊರಗಡೆ ಹೋದ, ನೋಡೋಣ ಏನು ಹೇಳ್ತಾರೆ ಅಂತ. ನಾವು ಹೊಸೂರ್ಗೆ ಬಂದಿದ್ದ ಟೈಮ್ ವೇಸ್ಟ್ ಆಯಿತು. ಇಲ್ಲಿನ ಸರ್ವಿಸ್ ಸೆಂಟರ್ ಅವ್ರು ಕೂಡ ಸೇಮ್ ರೀಸನ್ ಹೇಳಿದ್ರು, ಇಂಜಿನ್ ರಿಮೂವ್ ಮಾಡಬೇಕು, ಸೊ ಅದಕ್ಕೆ ಟೈಮ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಸರ್ವಿಸ್ ಸೆಂಟರ್ ಕ್ಲೋಸಿಂಗ್ ಟೈಮ್, ಆ್ಯಂಡ್ ನಾಳೆ ಸಂಡೇ ಆಗಿರೋದ್ರಿಂದ ಗಾಡಿ ಚೆಕ್ ಮಾಡೋದು ಮಂಡೇನೆ ಅಂತ ಹೇಳಿದ್ರು. ಸೊ ನೀವಿಲ್ಲೇ ಸರ್ವಿಸ್ಗೆ ಬಿಟ್ಟರೆ ನಿಮಗೆ ವೆನಸ್ಡೇ ಗಾಡಿ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಮತ್ತೆ ವೆನಸ್ಡೇ ಬೆಂಗಳೂರಿಂದ ಹೊಸೂರ್ಗೆ ಬಂದು ಗಾಡಿ ಪಿಕ್ ಮಾಡೋಕ್ಕೆ ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೆ ಬೆಂಗಳೂರಲ್ಲೇ ಡೈರೆಕ್ಟಾಗಿ ಸರ್ವಿಸ್ ಬಿಡೋಣ ಅಂತ ಡಿಸೈಡ್ ಮಾಡಿ ಬೆಂಗಳೂರಿಗೆ ಪುನಃ ವಾಪಸ್ ಹೊರಟಿದ್ದೀವಿ. ಆ್ಯಂಡ್ ಸರ್ವಿಸ್ ಸೆಂಟರ್ ಅವ್ರನ್ನ ಬೆಂಗಳೂರವರೆಗೂ ಸೆಕೆಂಡ್ ಗೇರಲ್ಲೇ ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳಿದ್ವಿ. ಆ್ಯಂಡ್ ಅವ್ರೇನು ಪ್ರಾಬ್ಲಮ್ ಆಗಲ್ಲ ಅಂದರು. ಅಂದರೆ ಇನ್ ಬಿಟ್ವೀನ್ ಸ್ವಲ್ಪ ಬ್ರೇಕ್ ತೊಗೊಂಡು ಟ್ರಾವೆಲ್ ಮಾಡಿ, ಒಂದು 30 kilometers ಬ್ರೇಕ್ ತೊಗೊಂಡು ಟ್ರಾವೆಲ್ ಮಾಡಿ ಅಂತ ಹೇಳಿದ್ರು. ಸೊ ಇಷ್ಟು ಹೇಳಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.